ಇನ್ನು ಶಾಸಕರು ಮಂಗಳೂರಿಗೆ ಹೋಗೋದಕ್ಕೆ ಕೂಡ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಶಾಸಕರಿಂದ ಇಂಡಿಗೋ ವಿಮಾನದ ಟಿಕೆಟ್ ಬುಕಿಂಗ್ ಮಾಡಲಾಗಿದೆ. ಮಧ್ಯಾಹ್ನ 3:30ಕ್ಕೆ ಮಂಗಳೂರಿಗೆ ತೆರಳಿ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಲಿದ್ದಾರೆ. ಕೋಲಾರದ ಅಸಮಾಧಾನಿತ ಶಾಸಕರು ಏನಿದ್ದಾರೆ, ಈಗ ನಾವು ರಾಜೀನಾಮೆ ಕೊಡಬೇಕು ಅಂತ ಇದ್ದಾರಲ್ಲ, ಅವರು ಇಂಡಿಗೋ ಫ್ಲೈಟ್ ಕೂಡ ಬುಕ್ ಮಾಡಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಮಂಗಳೂರಿಗೆ ತೆರಳಿ ಸ್ಪೀಕರ್ ಅನ್ನ ಭೇಟಿ ಮಾಡಲಿದ್ದಾರೆ. ರಾಜೀನಾಮೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಶಾಸಕರು. ಮಂಗಳೂರಿಗೆ ತೆರಳೋದಕ್ಕೆ ಕಾಂಗ್ರೆಸ್ನ ನಾಯಕರು, ಕೋಲಾರದ ಶಾಸಕರು ಮುಂದಾಗಿದ್ದಾರೆ. ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ಮಧ್ಯಾಹ್ನ 3:30ರ ಫ್ಲೈಟ್ ಅನ್ನ ಬುಕ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಫ್ಲೈಟ್ ಬುಕ್ ಮಾಡಿರುವಂತದನ್ನ. 3:30ಕ್ಕೆ ಮಂಗಳೂರಿಗೆ ಹೋಗಿ ರಾಜೀನಾಮೆಯನ್ನ ಯುಟಿ ಖಾದರ್ ಅವರಿಗೆ ಸಲ್ಲಿಸೋದಕ್ಕೆ ಕೂಡ ಮುಂದಾಗಿದ್ದಾರೆ. ಕೋಲಾರದ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಸದ್ಯ ಕಾಂಗ್ರೆಸ್ ಎದುರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ KH ಮುನಿಯಪ್ಪ ಸಚಿವ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡಬಾರದು ಅಂತ ಬಂಡಾಯ ಎದ್ದಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ, ತಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನಾಗಬಹುದು, ಇದು ಮತ್ತೆ ಕಾಂಗ್ರೆಸ್ಗೆ ಮೊಗ್ಗಲ ಮುಳ್ಳಾಗೋದ್ರಲ್ಲಿ ಕೋಲಾರದ ವಿಚಾರದಲ್ಲಿ ಯಾವುದೇ ಡೌಟೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ನಮ್ಮ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ಮಧ್ಯಾಹ್ನ ರಾಜೀನಾಮೆ ಸಲ್ಲಿಸೋದಕ್ಕೆ ಕೂಡ ಈಗ 3 ಜನ ಶಾಸಕರು, 2 ವಿಧಾನ ಪರಿಷತ್ನ ಸದಸ್ಯರು ಸದ್ಯ ಮುಂದಾಗಿದ್ದಾರೆ. ಏನ್ ಮಾಡಬೇಕು ಈ ಸಂದರ್ಭದಲ್ಲಿ? ಈಗ DK ಶಿವಕುಮಾರ್ ಒಂದ್ ಕಡೆ ಮನವೊಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬೆಂಗಳೂರಿಗೆ ಬರೋವರೆಗೂ ನಿರ್ಧಾರ ಏನು ಮಾಡಬೇಡಿ ಅಂತ. ಈಗ ಆಲ್ರೆಡಿ CM ಕೂಡ ಹೊರಟ್ಟಿ ಅವ್ರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಅಂಗೀಕರಿಸಬೇಡಿ ಅಂತ ಹೇಳಿ. ಸೊ ಕೋಲಾರದ ವಿಚಾರದಲ್ಲಿ ಇಷ್ಟೊಂದು ಭುಗಿಲೇಳೋದಕ್ಕೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಯಾಕೆ ಬಿಟ್ಕೊಳ್ತು? ಎಲ್ಲೊಂದ್ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈನಲ್ ಆಗ್ತಿದ್ದಂಗೆ ಆಂತರಿಕ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇದು ಲೋಕಸಭಾ ಚುನಾವಣೆಗೆ ಈ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಮುಳ್ಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಬಾರಿಯೂ ಕೂಡ 2 ಬಣಗಳ ನಡುವಿನ ಜಗಳ ಇದೆಯಲ್ಲ, ಇದು ಬಿಜೆಪಿಗೆ ಲಾಭ ಮಾಡಿಕೊಡುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.